ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಯಾವ ರೀತಿಯಾಗಿ ತಾರಕಕ್ಕೇರಿದೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಒಂದ್ ಕಡೆ ಇಲ್ಲಿ ದೂರನ್ನ ಕೊಡ್ಲಾಗ್ತಾ ಇತ್ತು. ನಿನ್ನೆ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇತ್ತು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರಿಗೆ ಅಂದ್ರೆ ದೂರನ್ನ ಕೂಡ ಕೊಡ್ಲಾಗ್ತಾ ಇದ್ದಂತ ವಿಚಾರವನ್ನ ನೋಡ್ತಾ ಇದ್ವಿ. ಮತ್ತು ಒಂದ್ ಕಡೆ ಯತ್ನಾಳ್ ಟೀಮ್ ದೆಹಲಿಯಲ್ಲಿದೆ. ಇದೇ ಸಂದರ್ಭದಲ್ಲಿ ವಿಜೇಂದ್ರ ಅವರು ದೆಹಲಿಗೆ ಹೋಗಿದ್ರಲ್ಲ, ಈ ಟೈಮ್ ನಲ್ಲಿ ಬರೀ ಯತ್ನಾಳ್ ಮಾತ್ರ ಅಲ್ಲ, ಇನ್ನ ಕೆಲವರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಇನ್ನ ಕೆಲವರು ಅಂದ್ರೆ ಎಸ್.ಟಿ. ಸೋಮಶೇಖರ್ ಮತ್ತೆ ಹೆಬ್ಬಾರ್, ಇವರನ್ನು ಕೂಡ ಉಚ್ಚಾಟನೆ ಮಾಡಿ ಯತ್ನಾಳ್ ಅವರ ಜೊತೆಗೆ ಅಂತ. ಎಸ್.ಟಿ. ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರು ಕಾಂಗ್ರೆಸ್ ಜೊತೆನೆ ಗುರ್ಸ್ಕೊಳ್ತಾ ಇದ್ದಾರೆ. ಆ ನಾಯಕರ ಜೊತೆನೆ ನಿರಂತರವಾಗಿ ಸಂಪರ್ಕದಲ್ಲಿರುವಂಥದ್ದು. ಅದರಲ್ಲೂ ಎಸ್.ಟಿ. ಸೋಮಶೇಖರ್ ಅವರಂತೂ ಆಲ್ಮೋಸ್ಟ್ ಬಿಜೆಪಿಯಿಂದ ಹೊರಗಿದ್ದಂತಾನೆ ಮಾತನಾಡ್ತಾರೆ. ಅವ್ರು ಬಿಜೆಪಿ ಶಾಸಕ ಅನ್ನುವಂಥದ್ನೇ ಮರ್ತಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇವರಿಬ್ಬರನ್ನು ಕೂಡ ಒತ್ತಾಯ ಮಾಡಿ ಅಂತ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಉಚ್ಚಾಟನೆ ಮಾಡಬೇಕಾಗಿರುವಂಥದ್ದು ಯತ್ನಾಳ್ ಅವ್ರನ್ನ ಅಥವಾ ನೋಟಿಸ್ ಕೊಡಬೇಕಾಗಿರುವಂಥದ್ದು ಯತ್ನಾಳ್ ಅವರಿಗೆ ಅಲ್ಲ, ಅಲ್ಲಿ ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಅವ್ರನ್ನ ಮಾಡ್ಬೇಕಲ್ವಾ. ಯಾರು ಪಕ್ಷದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅವರ ವಿರುದ್ಧ ಮೊದಲು ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಇದ್ರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೆ ಒತ್ತಾಯವನ್ನ ಮಾಡಲಾಗಿದೆ. ತರುಣ್ ಚುಗ್ಗಿಗೆ ಮನವಿಯನ್ನ ಮಾಡಿದ್ದಾರಂತೆ ವಿಜೇಂದ್ರ. ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ, ನಿಯಮ ಉಲ್ಲಂಘನೆ ಅಂತ ಕಿಡಿ. ಪಕ್ಷ ಸಂಘಟನೆ ಬಿಡಿ, ಕಂಪ್ಲೀಟ್ ಆಗಿ ಬಿಜೆಪಿಯ ನಿಯಮಗಳು ಉಲ್ಲಂಘನೆ. ಒಬ್ಬ ಪಕ್ಷದ ಶಾಸಕನಾಗಿ ಏನು ಮಾಡಬೇಕಾಗಿತ್ತು ಆ ಕೆಲಸ ಯಾವುದನ್ನು ಕೂಡ ಈ ಇಬ್ಬರು ಶಾಸಕರು ಮಾಡ್ತಾ ಇಲ್ಲ. ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ. ಮತ್ತು ಒಂದ್ ಕಡೆ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿ ವೋಟ್ ಅನ್ನ ಚಲಾಯಿಸಿ ಬರ್ತಾರೆ. ನಾವು ಹೌದು ಅವ್ರಿಗೆ ಚಲಾಯಿಸಿದ್ದು ಅಂತಾನೂ ಕೂಡ ಹೇಳ್ತಾರೆ. ಹಿಂಗಿದ್ರು ಕೂಡ ಶಿಸ್ತಿನ ಪಕ್ಷ, ಆ ಪಕ್ಷ ಆ ಸ್ಟ್ರಾಂಗು ಈ ಸ್ಟ್ರಾಂಗು ಅಂತ ಹೇಳ್ಕೊಳ್ಳುವಂತ ಬಿಜೆಪಿ ಮಾತ್ರ ಇದುವರೆಗೂ ಒಂದೇ ಒಂದು ಕ್ರಮ ಕೈಗೊಳ್ಳಿಕ್ಕಾಗಿಲ್ಲ. ಒಂದು ನೋಟಿಸ್ ಕೊಡ್ಲಿಕ್ಕೂ ಕೂಡ ಆಗಿಲ್ಲ ಇವ್ರ ಕೈಲಿ. ಸೊ ಹೀಗಾಗಿ ಈಗ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ ಬಿ.ವೈ. ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ತರುಣ್ ಚುಗ್ ಅವರಿಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ಯತ್ನಾಳ್ ಅವರದಂತೂ ನಿರಂತರವಾಗಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಅವರ ವಿಚಾರವನ್ನ ನಾವು ಕೂಡ ನೋಡ್ತಾ ಇದೀವಿ. ನಿರಂತರವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರ್ಸ್ಕೊಳ್ತಾ ಇರುವಂತದ್ದು. ಎಸ್.ಟಿ. ಸೋಮಶೇಖರ್ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ, ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಅವರ ಪರವಾಗಿ ವೋಟ್ ಅನ್ನ ಚಲಾಯಿಸಿದ್ದು, ಶೋಭಾ ಕರಂದ್ಲಾಜೆ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದೆಲ್ಲ ಗಮನಿಸಿದಿವಲ್ಲ. ಇಷ್ಟಾದ್ರೂ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಈಗ ಮನವಿ ಕೊಟ್ಟಿದ್ದಾರಲ್ಲ, ಏನಾದ್ರೂ ಆಕ್ಷನ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ರಾಜ್ಯ ಬಿಜೆಪಿ ಕಥೆ ಏನಾಗಿದೆ ಅಂತಂದ್ರೆ, ಯಾರೇ ಮಾತಾಡಿದ್ರು ಕೂಡ, ಯಾರೇ ವಿರುದ್ಧವಾಗಿ ನಿಂತ್ಕೊಂಡ್ರು ಕೂಡ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ನಾಯಕರು ಕೂಡ ಮುಂದಾಗ್ತಾ ಇಲ್ಲ. ಈಗಾಗಲೇ ಶಾಸಕ ಮುನಿರತ್ನ ವಿರುದ್ಧವಾಗೂ ಕೂಡ ಒಂದಷ್ಟು ಪ್ರಕರಣಗಳು ಕೂಡ ಕೇಳಿ ಬಂದಂತ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಮೌನವನ್ನ ತಾಳಿದ್ರು. ಈಗ FSL ವರದಿ ಕೂಡ ಬಂದಿದೆ. ಆದ್ರೆಲ್ಲ ಒಂದ್ ಕಡೆ ತಟಸ್ಥ ನಿಲುವನ್ನು ತಾಳೋದ್ರ ಮುಖಾಂತರವಾಗಿ ಮತ್ತೆ ಬೇರೆ ಬೇರೆ ನಾಯಕರು ಕೂಡ ಅವರ ವಿರುದ್ಧವಾಗಿ ಮಾತಾಡಿದ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿನ ಮೌನಕ್ಕೆ ಶರಣಾಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲೇ ಒಂದ್ ಕಡೆ ಇದು ಕಾರ್ಯಕರ್ತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಏನಾದ್ರೂ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತದನ್ನ ಬಿಜೆಪಿ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಆದ್ರೆ ತಮ್ಮ ಪಕ್ಷದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು ಮತ್ತೆ ಶಿವರಾಮ ಹೆಬ್ಬಾರ್ ಅವರ ವಿಚಾರದಲ್ಲಿ ಪ್ರಸ್ತಾಪವನ್ನು ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಕಾರ್ಯಕರ್ತರ ಅಭಿಪ್ರಾಯದಂತೆ ನಿನ್ನೆ ದಿನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ತರುಣ್ ಚುಗ್ ಅವರನ್ನ ವಿಜೇಂದ್ರ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಂಘಟನಾ ಸಭೆಯಲ್ಲೂ ಕೂಡ ಒಂದಷ್ಟು ಜನ ನಾಯಕರು ಒತ್ತಡವನ್ನು ಹಾಕಿರುವಂತದ್ದು. ಈಗಾಗಲೇ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕಡೆ ಹೋಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಸಪೋರ್ಟ್ ಆಗಿ ನಿಂತಿದ್ದಾರೆ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಈ ಶಾಸಕರು. ಎಲ್ಲೋ ಒಂದ್ ಕಡೆ ಪಕ್ಷದ ವಿರುದ್ಧವಾಗಿ ಕೂಡ ಮಾತಾಡ್ತಾ ಇದ್ದಾರೆ. ಮತ್ತೆ ರಾಜ್ಯದ ನಾಯಕರನ್ನು ಕೂಡ ಟಾರ್ಗೆಟ್ ಮಾಡಿ ಮಾತಾಡೋದ್ರ ಮುಖಾಂತರವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವ್ರನ್ನ ಇಟ್ಕೊಂಡು ಏನ್ ಮಾಡೋದಕ್ಕೆ ಏನ್ ಪ್ರಯೋಜನ? ಅದ್ರ ಬದಲು ಮತ್ತೊಬ್ಬ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅದಾದ ನಂತರವಾಗಿ ಅವರ ಜಾಗಕ್ಕೆ ಎಲ್ಲ ಒಂದ್ ಕಡೆ ಕ್ಷೇತ್ರದಲ್ಲಿ ಪ್ರಬಲ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಯಾವ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಪಟ್ಟನ್ನ ತರುಣ್ ಚುಗ್ ಅವರ ಬಳಿ ಮಾಡಿದ್ರು. ಹಾಗಾಗಿನೇ ಶಿವರಾಮ ಹೆಬ್ಬಾರ್ ಆಗಿರ್ಬೋದು ಮತ್ತೆ ಎಸ್.ಟಿ. ಸೋಮಶೇಖರ್ ಅವರನ್ನ ಪಕ್ಷದಿಂದ ಕೂಡಲೇ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. 2 ಬಾರಿ ಈಗಾಗಲೇ ರಾಜ್ಯದ ಶಿಸ್ತು ಸಮಿತಿಯಿಂದನೂ ಕೂಡ ಕೇಂದ್ರದ ಶಿಸ್ತು ಸಮಿತಿಗೆ 2 ಬಾರಿ ಒತ್ತಡವನ್ನು ಹಾಕಿದ್ರು ಕೂಡ ಕೇಂದ್ರದ ಶಿಸ್ತು ಸಮಿತಿ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಂಡಿರಲಿಲ್ಲ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆಗೆ ಕೇಳಿ ಬಂದ ಸಂದರ್ಭದಲ್ಲೇ ಸೋಮಶೇಖರ್ ಮತ್ತೆ ಶಿವರಾಮ ಹೆಬ್ಬಾರ್ಗೂ ಕೂಡ ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕ್ತಂತ ಸಂದರ್ಭದಲ್ಲಿ ತರುಣ್ ಚುಗ್ ಅವರು ಕೂಡ ಆ ಒಂದು ವಿಚಾರವನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಾಗಿ ಹೇಳಿದ್ದಾರೆ. ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಆದಂತ ಸಂದರ್ಭದಲ್ಲೇ ಶಿವರಾಮ ಹೆಬ್ಬಾರ್ ಆಗಿರಬಹುದು ಮತ್ತೆ ಎಸ್.ಟಿ. ಸೋಮಶೇಖರ್ ವಿರುದ್ಧವಾಗಿ ಕ್ರಮ ಆಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಅವರನ್ನ ಉಚ್ಚಾಟನೆ ಮಾಡುವಂತ ನಿಟ್ಟಿನಲ್ಲಿ ಶೀಘ್ರವೇ ಬಿಜೆಪಿ ಹೈಕಮಾಂಡ್ ಒಂದು ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.